ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಾಯಿತು. ಬಿಜೆಪಿ ಬೊಕ್ಕಾದರೆ ಕಾಂಗ್ರೆಸ್ ಕ್ಲಿಕ್ ಆಯಿತು. ಈಗ ಎರಡು ಪಾರ್ಟಿಗೆ ಹೊಸ ಡ್ರೈವರ್ ಬೇಕು. ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಕು, ಹೊಸ ನಾಯಕ ಬೇಕು. ಎರಡು ಪಕ್ಷಗಳಲ್ಲಿ ಮಾರ್ದನಿಸ್ತಾ ಇದೆ ಈ ವಿಚಾರ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾದಾಟ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಪಾಲಿಟಿಕ್ಸ್ ಚುರುಕಾಗಿದೆ. ಎಲ್ಲ ಸಮೀಕ್ಷೆ ಉಲ್ಟಾ ಮಾಡಿದ ಫಲಿತಾಂಶ ನಾಯಕತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾಳಗ ಶುರುವಾಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಚಾಲೆಂಜ್ ಗೆದ್ರೆ, ಶಿಗ್ಗಾವಿಯಲ್ಲಿ ಸಾಹುಕಾರ್ ಮ್ಯಾಜಿಕ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಉಸ್ತುವಾರಿ ವಹಿಸಿದ ಸಂತೋಷ್ ಲಾಡ್ ಅಭ್ಯರ್ಥಿ ಪಾಲಿಗೆ ಗಾರ್ಡ್ 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಿದೆ. ಡಿಕೆ ಕುರ್ಚಿ ಮೇಲೆ ಕೈ ಇಡಲು ಸಾಹುಕಾರ್ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಗೇಮ್ ಚೇಂಜ್ ಆಟ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗ್ತಿದೆ. ಈ ಹಿನ್ನೆಲೆ ಮುಂದಿನ ಸಾರಥಿ ಯಾರು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅದಾಗಲೇ ಡಿಕೆ ಶಿವಕುಮಾರ್ ದೆಹಲಿ ತಲುಪಿ ಆಗಿದೆ. ಕೆಪಿಸಿಸಿ ಕುರ್ಚಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಯಲ್ಲಿದೆ. ವರ್ಷಾಂತ್ಯಕ್ಕೆ ನೂತನ ಸಾರಥಿ ಆಯ್ಕೆಯೂ ನಡೆಯಲಿದೆ. ಈ ಮಧ್ಯೆ ಏನ್ ಸ್ವಾಮಿ ಮುಂದೆ ಅಂದ್ರೆ ಪ್ರತಿಕ್ರಿಯೆ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಈಗ ಚರ್ಚೆ ಆಗ್ತಾ ಇದೆ. ಅವರು ಬದಲಾವಣೆ ಬಗ್ಗೆ ಅಂದ್ರೆ ನಾನು ಕೂಡ ಆಕಾಂಕ್ಷೆ ಅನ್ನುವಂತ ಮಾತನ್ನ ಹೇಳಿದ್ದೆ. DCM ಅಥವಾ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷ ಸ್ಥಾನ. ಬಿಜೆಪಿಯಲ್ಲೂ ಹೊಸಬರಿಗೆ ಸಾರಥ್ಯ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಂಗಿಲ್ಲ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಈ ಹಂತದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಸಾರಿದ್ದೂ ಆಗಿದೆ. ಆಂತರಿಕ ಕಾದಾಟವೇ ಬಿಜೆಪಿ ಸೋಲಿನ ಕಾರಣ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮದ್ದು ಅರಿಯಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ. ಒಟ್ನಲ್ಲಿ ಎರಡೂ ಪಾರ್ಟಿಗಳ ಸಾರಥ್ಯವನ್ನ ಹೊಸಬರ ಹೆಗಲಿಗೆ ನೀಡಲು ಹೈಕಮಾಂಡ್ ಲೆಕ್ಕ ಹಾಕ್ತಿದೆ. ಆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಾಯಿತು. ಬಿಜೆಪಿ ಬೊಕ್ಕಾದರೆ ಕಾಂಗ್ರೆಸ್ ಕ್ಲಿಕ್ ಆಯಿತು. ಈಗ ಎರಡು ಪಾರ್ಟಿಗೆ ಹೊಸ ಡ್ರೈವರ್ ಬೇಕು. ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಕು, ಹೊಸ ನಾಯಕ ಬೇಕು. ಎರಡು ಪಕ್ಷಗಳಲ್ಲಿ ಮಾರ್ದನಿಸ್ತಾ ಇದೆ ಈ ವಿಚಾರ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾದಾಟ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಪಾಲಿಟಿಕ್ಸ್ ಚುರುಕಾಗಿದೆ. ಎಲ್ಲ ಸಮೀಕ್ಷೆ ಉಲ್ಟಾ ಮಾಡಿದ ಫಲಿತಾಂಶ ನಾಯಕತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾಳಗ ಶುರುವಾಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಚಾಲೆಂಜ್ ಗೆದ್ರೆ, ಶಿಗ್ಗಾವಿಯಲ್ಲಿ ಸಾಹುಕಾರ್ ಮ್ಯಾಜಿಕ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಉಸ್ತುವಾರಿ ವಹಿಸಿದ ಸಂತೋಷ್ ಲಾಡ್ ಅಭ್ಯರ್ಥಿ ಪಾಲಿಗೆ ಗಾರ್ಡ್ 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಿದೆ. ಡಿಕೆ ಕುರ್ಚಿ ಮೇಲೆ ಕೈ ಇಡಲು ಸಾಹುಕಾರ್ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಗೇಮ್ ಚೇಂಜ್ ಆಟ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗ್ತಿದೆ. ಈ ಹಿನ್ನೆಲೆ ಮುಂದಿನ ಸಾರಥಿ ಯಾರು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅದಾಗಲೇ ಡಿಕೆ ಶಿವಕುಮಾರ್ ದೆಹಲಿ ತಲುಪಿ ಆಗಿದೆ. ಕೆಪಿಸಿಸಿ ಕುರ್ಚಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಯಲ್ಲಿದೆ. ವರ್ಷಾಂತ್ಯಕ್ಕೆ ನೂತನ ಸಾರಥಿ ಆಯ್ಕೆಯೂ ನಡೆಯಲಿದೆ. ಈ ಮಧ್ಯೆ ಏನ್ ಸ್ವಾಮಿ ಮುಂದೆ ಅಂದ್ರೆ ಪ್ರತಿಕ್ರಿಯೆ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಈಗ ಚರ್ಚೆ ಆಗ್ತಾ ಇದೆ. ಅವರು ಬದಲಾವಣೆ ಬಗ್ಗೆ ಅಂದ್ರೆ ನಾನು ಕೂಡ ಆಕಾಂಕ್ಷೆ ಅನ್ನುವಂತ ಮಾತನ್ನ ಹೇಳಿದ್ದೆ. DCM ಅಥವಾ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷ ಸ್ಥಾನ. ಬಿಜೆಪಿಯಲ್ಲೂ ಹೊಸಬರಿಗೆ ಸಾರಥ್ಯ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಂಗಿಲ್ಲ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಈ ಹಂತದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಸಾರಿದ್ದೂ ಆಗಿದೆ. ಆಂತರಿಕ ಕಾದಾಟವೇ ಬಿಜೆಪಿ ಸೋಲಿನ ಕಾರಣ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮದ್ದು ಅರಿಯಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ. ಒಟ್ನಲ್ಲಿ ಎರಡೂ ಪಾರ್ಟಿಗಳ ಸಾರಥ್ಯವನ್ನ ಹೊಸಬರ ಹೆಗಲಿಗೆ ನೀಡಲು
ಹೈಕಮಾಂಡ್ ಲೆಕ್ಕ ಹಾಕ್ತಿದೆ. ಆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಾಯಿತು, ಬಿಜೆಪಿ ಬೊಕ್ಕಾದರೆ ಕಾಂಗ್ರೆಸ್ ಕ್ಲಿಕ್ ಆಯಿತು. ಈಗ ಎರಡು ಪಾರ್ಟಿಗೆ ಹೊಸ ಡ್ರೈವರ್ ಬೇಕು. ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಕು, ಹೊಸ ನಾಯಕ ಬೇಕು. ಎರಡು ಪಕ್ಷಗಳಲ್ಲಿ ಮಾರ್ದನಿಸ್ತಾ ಇದೆ ಈ ವಿಚಾರ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾದಾಟ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಪಾಲಿಟಿಕ್ಸ್ ಚುರುಕಾಗಿದೆ. ಎಲ್ಲ ಸಮೀಕ್ಷೆ ಉಲ್ಟಾ ಮಾಡಿದ ಫಲಿತಾಂಶ ನಾಯಕತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾಳಗ ಶುರುವಾಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಚಾಲೆಂಜ್ ಗೆದ್ರೆ, ಶಿಗ್ಗಾವಿಯಲ್ಲಿ ಸಾಹುಕಾರ್ ಮ್ಯಾಜಿಕ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಉಸ್ತುವಾರಿ ವಹಿಸಿದ ಸಂತೋಷ್ ಲಾಡ್ ಅಭ್ಯರ್ಥಿ ಪಾಲಿಗೆ ಗಾರ್ಡ್ ಆಗಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಿದೆ. ಡಿಕೆ ಕುರ್ಚಿ ಮೇಲೆ ಕೈ ಇಡಲು ಸಾಹುಕಾರ್ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಗೇಮ್ ಚೇಂಜ್ ಆಟ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗ್ತಿದೆ. ಈ ಹಿನ್ನೆಲೆ ಮುಂದಿನ ಸಾರಥಿ ಯಾರು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅದಾಗಲೇ ಡಿಕೆ ಶಿವಕುಮಾರ್ ದೆಹಲಿ ತಲುಪಿ ಆಗಿದೆ. ಕೆಪಿಸಿಸಿ ಕುರ್ಚಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಯಲ್ಲಿದೆ. ವರ್ಷಾಂತ್ಯಕ್ಕೆ ನೂತನ ಸಾರಥಿ ಆಯ್ಕೆಯೂ ನಡೆಯಲಿದೆ. ಈ ಮಧ್ಯೆ ಏನ್ ಸ್ವಾಮಿ ಮುಂದೆ ಅಂದ್ರೆ ಪ್ರತಿಕ್ರಿಯೆ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗ ಚರ್ಚೆ ಆಗ್ತಾ ಇದೆ. ಅವರು ಬದಲಾವಣೆ ಬಗ್ಗೆ ಅಂದ್ರೆ ನಾನು ಕೂಡ ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಹೇಳಿದ್ರು. DCM ಅಥವಾ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷ ಸ್ಥಾನ. ಬಿಜೆಪಿಯಲ್ಲೂ ಹೊಸಬರಿಗೆ ಸಾರಥ್ಯ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಂಗಿಲ್ಲ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಈ ಹಂತದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಸಾರಿದ್ದೂ ಆಗಿದೆ. ಆಂತರಿಕ ಕಾದಾಟವೇ ಬಿಜೆಪಿ ಸೋಲಿನ ಕಾರಣ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮದ್ದುವರಿಯಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ. ಒಟ್ನಲ್ಲಿ ಎರಡೂ ಪಾರ್ಟಿಗಳ ಸಾರಥ್ಯವನ್ನ ಹೊಸಬರ ಹೆಗಲಿಗೆ ನೀಡಲು ಹೈಕಮಾಂಡ್ ಲೆಕ್ಕ ಹಾಕ್ತಿದೆ. ಆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಾಯಿತು, ಬಿಜೆಪಿ ಬೊಕ್ಕಾದರೆ ಕಾಂಗ್ರೆಸ್ ಕ್ಲಿಕ್ ಆಯಿತು. ಈಗ ಎರಡು ಪಾರ್ಟಿಗೆ ಹೊಸ ಡ್ರೈವರ್ ಬೇಕು. ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಕು, ಹೊಸ ನಾಯಕ ಬೇಕು. ಎರಡು ಪಕ್ಷಗಳಲ್ಲಿ ಮಾರ್ದನಿಸ್ತಾ ಇದೆ ಈ ವಿಚಾರ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾದಾಟ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಪಾಲಿಟಿಕ್ಸ್ ಚುರುಕಾಗಿದೆ. ಎಲ್ಲ ಸಮೀಕ್ಷೆ ಉಲ್ಟಾ ಮಾಡಿದ ಫಲಿತಾಂಶ ನಾಯಕತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾಳಗ ಶುರುವಾಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಚಾಲೆಂಜ್ ಗೆದ್ರೆ, ಶಿಗ್ಗಾವಿಯಲ್ಲಿ ಸಾಹುಕಾರ್ ಮ್ಯಾಜಿಕ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಉಸ್ತುವಾರಿ ವಹಿಸಿದ ಸಂತೋಷ್ ಲಾಡ್ ಅಭ್ಯರ್ಥಿ ಪಾಲಿಗೆ ಗಾರ್ಡ್ ಆಗಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಿದೆ. ಡಿಕೆ ಕುರ್ಚಿ ಮೇಲೆ ಕೈ ಇಡಲು ಸಾಹುಕಾರ್ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಗೇಮ್ ಚೇಂಜ್ ಆಟ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗ್ತಿದೆ. ಈ ಹಿನ್ನೆಲೆ ಮುಂದಿನ ಸಾರಥಿ ಯಾರು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅದಾಗಲೇ ಡಿಕೆ ಶಿವಕುಮಾರ್ ದೆಹಲಿ ತಲುಪಿ ಆಗಿದೆ. ಕೆಪಿಸಿಸಿ ಕುರ್ಚಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಯಲ್ಲಿದೆ. ವರ್ಷಾಂತ್ಯಕ್ಕೆ ನೂತನ ಸಾರಥಿ ಆಯ್ಕೆಯೂ ನಡೆಯಲಿದೆ. ಈ ಮಧ್ಯೆ ಏನ್ ಸ್ವಾಮಿ ಮುಂದೆ ಅಂದ್ರೆ ಪ್ರತಿಕ್ರಿಯೆ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗ ಚರ್ಚೆ ಆಗ್ತಾ ಇದೆ. ಅವರು ಬದಲಾವಣೆ ಬಗ್ಗೆ ಅಂದ್ರೆ ನಾನು ಕೂಡ ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಹೇಳಿದ್ರು. DCM ಅಥವಾ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷ ಸ್ಥಾನ. ಬಿಜೆಪಿಯಲ್ಲೂ ಹೊಸಬರಿಗೆ ಸಾರಥ್ಯ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಂಗಿಲ್ಲ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಈ ಹಂತದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಸಾರಿದ್ದೂ ಆಗಿದೆ. ಆಂತರಿಕ ಕಾದಾಟವೇ ಬಿಜೆಪಿ ಸೋಲಿನ ಕಾರಣ ಅಂತ ಹೇಳಲಾಗ್ತಿದೆ.
ಇದಕ್ಕೆಲ್ಲ ಮದ್ದು ಅರಿಯಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡುತ್ತಿದೆ. ಒಟ್ನಲ್ಲಿ ಎರಡೂ ಪಾರ್ಟಿಗಳ ಸಾರಥ್ಯವನ್ನ ಹೊಸಬರ ಹೆಗಲಿಗೆ ನೀಡಲು ಹೈಕಮಾಂಡ್ ಲೆಕ್ಕ ಹಾಕ್ತಿದೆ. ಆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಾಯಿತು, ಬಿಜೆಪಿ ಬೊಕ್ಕಾದರೆ ಕಾಂಗ್ರೆಸ್ ಕ್ಲಿಕ್ ಆಯಿತು. ಈಗ ಎರಡೂ ಪಾರ್ಟಿಗೆ ಹೊಸ ಡ್ರೈವರ್ ಬೇಕು. ಇಂಥದ್ದೊಂದು ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಕು, ಹೊಸ ನಾಯಕ ಬೇಕು. ಎರಡು ಪಕ್ಷಗಳಲ್ಲಿ ಮಾರ್ದನಿಸ್ತಾ ಇದೆ ಈ ವಿಚಾರ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾದಾಟ. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಬೆನ್ನಲ್ಲೇ ಪಾಲಿಟಿಕ್ಸ್ ಚುರುಕಾಗಿದೆ. ಎಲ್ಲ ಸಮೀಕ್ಷೆ ಉಲ್ಟಾ ಮಾಡಿದ ಫಲಿತಾಂಶ ನಾಯಕತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಾಳಗ ಶುರುವಾಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಚಾಲೆಂಜ್ ಗೆದ್ರೆ, ಶಿಗ್ಗಾವಿಯಲ್ಲಿ ಸಾಹುಕಾರ್ ಮ್ಯಾಜಿಕ್ ಮಾಡಿದ್ದಾರೆ. ಸಂಡೂರಿನಲ್ಲಿ ಉಸ್ತುವಾರಿ ವಹಿಸಿದ ಸಂತೋಷ್ ಲಾಡ್ ಅಭ್ಯರ್ಥಿ ಪಾಲಿಗೆ ಗಾರ್ಡ್ ಆಗಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರ ಹಾಕಲಾಗ್ತಿದೆ. ಡಿಕೆ ಕುರ್ಚಿ ಮೇಲೆ ಕೈ ಇಡಲು ಸಾಹುಕಾರ್ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಗೇಮ್ ಚೇಂಜ್ ಆಟ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗ್ತಿದೆ. ಈ ಹಿನ್ನೆಲೆ ಮುಂದಿನ ಸಾರಥಿ ಯಾರು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅದಾಗಲೇ ಡಿಕೆ ಶಿವಕುಮಾರ್ ದೆಹಲಿ ತಲುಪಿ ಆಗಿದೆ. ಕೆಪಿಸಿಸಿ ಕುರ್ಚಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಯಲ್ಲಿದೆ. ವರ್ಷಾಂತ್ಯಕ್ಕೆ ನೂತನ ಸಾರಥಿ ಆಯ್ಕೆಯೂ ನಡೆಯಲಿದೆ. ಈ ಮಧ್ಯೆ ಏನ್ ಸ್ವಾಮಿ ಮುಂದೆ ಅಂದ್ರೆ ಪ್ರತಿಕ್ರಿಯೆ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗ ಚರ್ಚೆ ಆಗ್ತಾ ಇದೆ. ಅವರು ಬದಲಾವಣೆ ಬಗ್ಗೆ ಅಂದ್ರೆ ನಾನು ಕೂಡ ಆಕಾಂಕ್ಷೆ ಅನ್ನುವಂತಹ ಮಾತನ್ನ ಹೇಳಿದ್ರು. DCM ಅಥವಾ ನನಗೆ ಗೊತ್ತಿಲ್ಲಪ್ಪ ಅಧ್ಯಕ್ಷ ಸ್ಥಾನ. ಬಿಜೆಪಿಯಲ್ಲೂ ಹೊಸಬರಿಗೆ ಸಾರಥ್ಯ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಂಗಿಲ್ಲ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಈ ಹಂತದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಸಾರಿದ್ದೂ ಆಗಿದೆ. ಆಂತರಿಕ ಕಾದಾಟವೇ ಬಿಜೆಪಿ ಸೋಲಿನ ಕಾರಣ ಅಂತ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮದ್ದು ಅರಿಯಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡುತ್ತಿದೆ. ಒಟ್ನಲ್ಲಿ ಎರಡೂ ಪಾರ್ಟಿಗಳ ಸಾರಥ್ಯವನ್ನ ಹೊಸಬರ ಹೆಗಲಿಗೆ ನೀಡಲು